ಹೇ ಗಾಯ್ಸ್, ನಾನು ಅಡ್ದೇವಿ. ಬಾಯ್ ಸರ್. ಎಕಡೆ ಹೋಗ್ಬೇಕಂತ ಗೊತ್ತಾಗಲ್ದು, ಹುಚ್ಚಿರಪ್ಪ ನಿಂತಿದ್ದೇವಿ. ಏನೂ ಗೊತ್ತಾಗಲ್ದ್ರು ತಲೆ ಖರಾಬಿ ಅದ. ಅಲ್ಲಿ ಚೇಂಜ್ ಮಾಡ್ಕೋಬೇಕಾ? ಯಾಕಂದ್ರೆ ನನ್ನ ಸಂಗಟ್ ಭಾಳ ಹುಷಾರು ಮನುಷ್ಯ ಕರ್ಕೊಂಡು ಬಂದೀನಿ. ಬೆಂಗಳೂರು ಫಸ್ಟ್ ಟೈಮ್ ಅದ ರೀ. ಕೇಳೋಣ ಜಲ್ದಿ ನಡಿ. ಯಶವಂತಪುರ ಯಾರ್ಯಾರು ಕೇಳಿ ಜಲ್ದಿ ನಡಿ. ಟಿಕೆಟ್ ತೊಗೊಂಡಿದ್ದೇವೆ. ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ದಾಗ ನಿಂತ ನಮಗೆ ಗೊತ್ತಿಲ್ಲ. ಅಲ್ಲಿ ರೆಸ್ಟ್ ನೋಡಿ ಇಳಿದೇವಿ. ನಾವು ಬಸ್ಸಿಗೆ ಹೋಗ್ಬೇಕಂದೇವಿ. ಮತ್ತು ಸ್ವಾಮಿ ಮಂದಿ ಹಿಡ್ಕೊಂಡು ಹೆಂಗ್ರ ಮಾಡಿ ಹೋಗೋ ಇದಕ್ಕೆ ಹೋಗೋ ಮಾತಾಡ್ತಾನೆ. ಇನ್ನೊಂದ್ಸರಿ ಬರ್ಲಕ್ಕೆ ಹೋಗೋಣ ಅಂತ ಬಂದು ಹೋಗ್ತಿದ್ದೇವೆ. ಬ್ಯಾಗು ಒಟ್ಟ ಜನರಲ್ದಾಗಂತೂ ಕಾಲೇ ಕಲ್ಲ ಯಾಕೋ ಮಚ್ಚ ಇಟ್ಲೇಟು ಬ್ಯಾಗ್ ತಗೋ ಮಚ್ಚ. ಇದು ಇಲ್ಲೇ ಬಿಟ್ಟು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗಲ್ಲ. ಎಲ್ಲಿಗೆ ಎಕಡಿ ಎಲ್ಲಿ ಕೈ ಬಿಡು ಹೊಂಟಿದೆ ಕೈ ಬಿಡು. ಸೊ ಗಾಯ್ಸ್, ಸ್ಟೂಡೆಂಟ್ ಏನಪ್ಪ ಫೋರ್ಸ್ ಮಾಡತ್ತಾರ ಮನೆಗೆ ಹೋಗೋಮಂತ. ಲಾಸ್ಟ್ ಡೇದಾಗ ಹೋಗಿ ಬರ ನೋಡೋಣ. ಯಾರ್ದು ಮನೆ? ನಿಮ್ಮ ಮನೆನಾ? ಪರಗಳೇನು ಇದೆ? ಇಷ್ಟು ದೊಡ್ಡದಾ? ಫುಲ್ ರಿಚ್ ಇದೆ ರೀ. ಪೈನ ವ್ಯವಸ್ಥೆ ಅವ್ರದ್ದು. ಶ್ರೇಯ ಮತ್ತು ಪಲ್ಲವಿ ಮನೆಗೆ ನಮಗೆ ಇನ್ವೈಟ್ ಮಾಡಿ ಉಪಹಾರವನ್ನು ಕೊಡಿಸಿ ಅಕ್ಷಯ್ ಪಲ್ಲವಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾರ ಮನೆಗೆ? ಅವ್ರ ಮನೆ ಯಾಕ? ಓಪನ್ ಮಾಡ್ರಿ ಸರ್. ಹೇ ಗಾಯ್ಸ್, ನಾನು ಅಡ್ದೇವಿ ಎಲ್ಲ. ಎಲ್ಲರಿಗೆ ಬಾಯ್, ಎಲ್ಲರಿಗೆ ಬಾಯ್. ಮುಂದಕ್ಕಾರಿ ಬಾಯ್. ತಾಳ ಮುಂದೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಬಂದೇವಿ. ಇಲ್ಲಿ ನಮ್ಮ ಸರ್ ಇಲ್ಲಿವರೆಗೂ ಬಿಟ್ಟರು ನಮಗೆ. ಇಲ್ಲಿ ಸರ್ ಟ್ರೈನ್ ಟಿಕೆಟ್ ಬಿ ತೆಗ್ಸೋರು ನೋಡ್ರಿ. ಬೀಳ್ಕೊಡುಗೆನ ಸರಿಗೆ ನಾವು ಬಿಡ್ಲಕ್ಕೆ ಬಂದೇವಿ. ಈಗ ಅವ್ರದ್ದು ಸ್ಕೂಲ್ ಬಿಟ್ಕೊಡುಗೆ ಮಾಡಿ ಬೀಳ್ಕೊಡುಗೆ ಮಾಡಿ ನಮಗೆ ಬಿಡ್ಲಕ್ಕೆ ಬಂದಾರ ಸರರು. ಸರಿಗೆ ಮೀಟ್ ಆಯ್ತಲ್ಲ ನಾನು ಕೊಡಿದ್ದೇವೆ. ಅಸ್ತವ್ರಿ ಸಚಿವರು ಒಂದೆರಡು ಮಾತಾಡ್ಬೇಕಂತ. ಹಾಂ ಬಾಯ್ ಸರ್. ಓಕೆ ಸರ್. ಭಾಳ ದುಃಖ ಅಲತ್ತೀರಿ ಸರಿ ಬಿಟ್ಟಲಕ್ಕ. ಜನರಲ್ದಾಗ ಹೋಲತ್ತೇವಿ, ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಹೋಗ್ತೇವಿ. ಕಲ್ಲೆ ಎಲ್ಲಿಗೋ ಎಕಡೆ ಹೋಗ್ಬೇಕಂತ ಗೊತ್ತಾಗಲ್ದು, ಹುಚ್ಚಿರಪ್ಪ ನಿಂತಿದ್ದೇವಿ. ಇನ್ನ ಈಗ ಆಟೋಗೆ ಹಿಡಿಬೇಕಂತ ಲೆಕ್ಕ ಹಿಡ್ದು ಆಟೋದವ್ರು ಗುಮಾಸ್ಕೊಂಡು ಹೋಯ್ತಾರೆ. ಏನು ಮಾಡಮಿ? ಸೊ ಗಾಯ್ಸ್, ನಮ್ಮ ಆಟೋದ ಫುಲ್ ಒಳ್ಳೆಯವ್ರಿ.
ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಿ, ಆ ಕಡೆ ಟ್ರೈನಿಗೆ ಹೋರಿ ಮೆಟ್ರೋ ಕಡೆ ಅಂತಲತ್ತಾನ ಹಿಡ್ದೇವಿ. ಸೊ ಮೆಟ್ರೋಕ್ಕೆ ಹೋಗ್ಬೇಕಂತ ಬಂದೇವಿ. ಟಿಕೆಟ್ ಕೇಳ್ತೇವೆ ಇಲ್ಲಿ ಇಷ್ಟು 140. ಏನೂ ಗೊತ್ತಾಗಲ್ದ್ರು ತಲೆ ಖರಾಬ್ ಭೀ ಅದ. ಮತ್ತು ಕೇಳ್ಕೊತಾ ಹೋಗೋದು ಭಾಳ ಎಂಜಾಯ್ಮೆಂಟ್ ಅದ. ಇದೆಯಾ ಮೆಜೆಸ್ಟಿಕಲ್ಲಿ ಇಳಿಬೇಕಾ? ಮೆಜೆಸ್ಟಿಕಲ್ಲಿಂದ ಕೆಳಗಡೆ ಹೋಗಿ ಚೇಂಜ್ ಮಾಡ್ಕೋಬೇಕು. ಹಾಂ, ಅಲ್ಲಿ ಚೇಂಜ್ ಮಾಡ್ಕೋಬೇಕಾ? ಸೊ ಗಾಯ್ಸ್ ಮೆಜೆಸ್ಟಿಕ್ ಬಂದೇವಿ. ಈಗ ಚೇಂಜ್ ಮಾಡಿ ಯಶವಂತಪುರಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಆ ಕಡೆ ಈಗ ಬಿಡೋದು ಗೊತ್ತದ? ಚೇಂಜ್ ಮಾಡಕ್ಕೆ ಜಾಮ್ ನಿಂತಿರ್ಬೇಕು. ಹಾಂ ನಿಂತಿರ್ಬೇಕು. ಹಾಂ, ಎರಡು ಕಡೆಗೆ ಹೋಗ್ತೇವ, ನಮಗಂತೂ ಗೊತ್ತಿಲ್ಲ. ಹಾಂ, ಎಕಡೆ ಅಂತ ಓ ರೈಟ್ ವಾಪಸ್ ಟೈಮ್ ಹಿಂಗೆ ಹೋಗಿದ್ದೇವಲ್ಲ, ಹಿಂಗೆ ಡೌನಾ ಗಾಯ್ಸ್. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾಕಂದ್ರೆ ನನ್ನ ಸಂಗಟ ಭಾಳ ಹುಷಾರು ಮನುಷ್ಯ ಕರ್ಕೊಂಡು ಬಂದೀನಿ. ಎಲ್ಲ ಗೊತ್ತಿತ್ತು. ಬರೋ ಟೈಮಿಗೆ ಸಿದ್ದಣ್ಣ ಪೂರ ಪರೇಶಾನ್ ಮಾಡಿ ನಮ್ಗೆ. ಹೋಗೋ ಟೈಮಿಗೆ ಹಂಗೆ ಕೇಳಿ ನಡೆದೇವಿ. ಯಾಕಂದ್ರೆ ಬೆಂಗಳೂರು ಫಸ್ಟ್ ಟೈಮ್ ಅದ ರೀ. ಆಲ್ಮೋಸ್ಟ್ ಆ ಕಡೆ ಬೇರೆ ಕಡೆ ಓಡಾಡಿದೆ. ಅದೇ ನೋಡು, ಅದೇ ಕೇಳಂಬಿಡಿ ಜಲ್ದಿ ನೋಡಿ. ಏನಂತ ಗೊತ್ತಿಲ್ಲ, ಜಲ್ದಿ ಕೇಳು. ಬಂದ ಮತ್ತೆ ಮಿಸ್ ಲೇಟ್ ಮಾಡೋಕೆ ವೇಟ್ ಮಾಡೋಕೆ ಇಲ್ಲಿ ಹೋದ್ರೆ ಮತ್ತೆ ಯಾಕಡೆ ಹೋಗ್ತಿದ್ದೇವೆ. ಗಾಯ್ಸ್ ಮೆಟ್ರೋಗೆ ವೇಟ್ ಮಾಡತ್ತೇವಿ. ಶಿವಸವ್ರು ನೋಡ್ರಿ, ಅನಾಥಾಶ್ರಮಕ್ಕೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರ. ಎಷ್ಟಂದ್ರೆ 100 ರೂಪಾಯಿ ಕೊಡ್ಲತ್ತಾರ. ಬೆಂಗಳೂರದಾಗೆಲ್ಲ ತಿಂಬ ಐಟಮ್ ಮೇಲೆ ಏನಾದ್ರು ಭಾಳ ಕಾಸ್ಟ್ಲಿ ಇರ್ತಾವೆ. ಟಿಕೆಟ್ ತೊಗೊಂಡಿದ್ದೇವೆ. ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ದಾಗ ನಿಂತ ನಮಗೆ ಗೊತ್ತಿಲ್ಲ. ಜನರಲ್ದಾಗ ನಿಂದ್ಲಕ್ಕಾಗಲ್ಲ ರೀ ನಮಗೆ. ಇಲ್ಲಿ ರೇವಸ್ವಾಮಿ ಬಂದ ನೋಡ್ರಿ. ರೇವಸ್ವಾಮಿ ಅವ್ರ ಮಾಮವ್ರಂತ. ಅದಕ್ಕಲ್ಲಿ ಅಲ್ಲಿ ರೆಸ್ಟ್ ನೋಡಿ ಇಳ್ದೇವಿ. ನಾವು ಬಸ್ಸಿಗೆ ಹೋಗ್ಬೇಕಂದೇವಿ. ಮತ್ತು ಸ್ವಾಮಿ ಬಂದು ಹಿಡ್ಕೊಂಡು ಹೆಂಗ್ರ ಮಾಡಿ ಹೋಗೋ ಮಿದಿಕ್ಕೆ ಹೋಗೋ ಮಾತಾಡ್ತಾನೆ. ಹೆಂಗ್ರ ನೋಡಮಲ್ತಾನೆ. ಆಗ್ರಿ ಅಲ್ಲಂತೂ ಆಗಲ್ಲ. ಇಲ್ಲೇ ಕುಂತು ಹೋಯ್ತೇವ್ರಿ, ಆ ಕಡೆಂತೂ ಆಗಲ್ಲ. ಹಾಂ ರೀ, ಎಕ್ಸ್ಪೀರಿಯನ್ಸ್ ನೋಡಿ. ಸ್ವಾಮಿ ನಮ್ಮ ಸಲ ಸೀಟ್ ಕೇಳತ್ತಾನ, ಬಟ್ ಏನಾಯ್ತಾರ ಗೊತ್ತಿಲ್ಲ. ರಶ್ ಫುಲ್. ಇನ್ನೊಮ್ಮೆ ಬುಕ್ ಇಲ್ಲದೆ ಒಟ್ಟ ಬರಬಾರ್ದು. ಇನ್ನೊಂದ್ಸರಿ ಬರ್ಲಕ್ಕೆ ಹೋಗಲ್ಲ ಒಟ್ಟು. ಬುಕ್ ಇಲ್ಲದೆ ಬರಬಾರ್ದಪ್ಪ. ಏನಾಯ್ತವ? ಹೊಡೆದಾಡ್ಬೇಕು, ಲವ್ ಮಾಡ್ಬೇಕು ಅಷ್ಟೇ. ಯಾವ ಇವೆಲ್ಲ ಏನ ಹೇಳಿ ಕೇಳಿಕ ಸ್ವಾಮಿ ಆ ರಿಸರ್ಟ್ಸ್ದ ಕೂಡ ಏನಿದೆ ಇಂಥರ್ದಾಗ? ಹಾಂ ಅಲ್ಲೋಡ ಕಚ್ಚಾಳ ತೊಡವು ಈಗ ರಿಸರ್ವೇಷನ್ ಬಂದು ಹೋಗ್ತಿದ್ದೇವೆ. ಬ್ಯಾಗ್ ಕಿಲಿಯತ್ತ ಮಾಡ್ತಾ ನೋಡವ. ಜನರಲ್ ಬರೋ ಪರಿಸ್ಥಿತಿ. ಜನರಲ್ ಬಂದು ಈಗ ರಿಸರ್ವೇಷನ್ದಾಗ ಬಂದು ಹುಕ್ಕಿದೇವ್ರಿ. ಅಲ್ಲಿ ಭೀ ಮಂದಿ ಬಂದು ಕುಂತಾವೀಗ. ಇನ್ನೊಮ್ಮೆ ಒಟ್ಟನ ಟಿಕೆಟ್ ಬುಕ್ ಇಲ್ಲದೆ ಬರಲ್ಲೇನ. AC ಫಸ್ಟ್ ಮಾಡ್ಕೊಂಡು ಬರ್ತೇನೆ. ಮತ್ತೆ ಈಗ ರಿಸರ್ವೇಷನ್ ಎಲ್ಲ ಮಾಡ್ಕೊಂಡು ಬಂದು ಅವ್ರಿಗೆ ಡಿಸ್ಟರ್ಬ್ ಮಾಡತ್ತಾರ. ಎಲ್ಲರೂ ಬಂದು ಟಿಕೆಟ್ ಇಲ್ಲದೆ ಬಂದಿದ್ದಾವೆ ಅಂತಾರು. ಕೆಳಗಡೆ ಬೇಡ ಅಂತ ಅವ್ರಸ್ಕೊಂಡಿದ್ದೇವೆ ಸ್ವಾಮಿ. ಹಾಯ್ ಹಲೋ ಹಾಯ್ PP ಜಮಾದಾರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಪಾಂಡು ಜಮಾದಾರ ಸಬ್ಸ್ಕ್ರೈಬ್ ಮಾಡಿ ಅಂತ. ಹಲೋ 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 ಅಲ್ಲ ನೋಡಪ್ಪ ಅಪ್ಪು ಅಲ್ಲೋಡು ಉಪ್ಪು ಖಾರದನ ಮ್ಯಾಂಗೋ ಸ್ವಲ್ಪ ಟೇಸ್ಟ್ ಆಗ್ತದೆ ಅಂದ್ರೆ ಸ್ವಲ್ಪ ಉಪ್ಪು ಬೀರ್ತದೆ. ಉಪ್ಪು ಬೀರ್ತಾ ಗಾಬರಿ ಆಗ್ಬೇಡವ. ಎರಡು ಶೂ ಐತೆ ಇದೆವಾ? ಇದೆ ವಿಡಿಯೋ ಮಾಡ್ತಾ ಇದೀಯಾ? ರೈಟ್.
ಅಂತೂ ಇಂತೂ ಸ್ವಾಮಿ ನಮಗೆ ಗುಲ್ಬರ್ಗ ಕರ್ಕೊಂಬಂದನ್ರಿ. ಯಾಕಂದ್ರೆ ನಾವಂತೂ ಆಚೆನೇ ಬಿಟ್ಟು ಕೊಟ್ಟಿದ್ದೇವೆ. ಇವತ್ತು ಪಬ್ಲಿಕ್ ನೋಡಿ ಆಯ್ತು ಬಸ್ಸಿಗೆ ಹೋಗ್ಬೇಕಂದೇವಿ, ಎಷ್ಟಾಗ ರೊಕ್ಕ ಹೊಲ್ಯಾಕ ಪೂರ ಬುಕ್ ಮಾಡಿ ಹಂಗೆ ಮಾಡ್ಕೊಂಡು ಕರ್ಕೊಂಬಂದನು ಬಂದೇವಿ. ಬಸ್ ಸ್ವಲ್ಪ ತಕ್ಲೀಫ್ ಆಯಿತು. ಈ ನೆಕ್ಸ್ಟ್ ಜನರಲ್ದಾಗ ಅದು ಏನಂತ ನೋಡೋದು ಒಟ್ಟ ಜನರಲ್ದಾಗಂತೂ ಕಾಲೇಕಲ್ಲ. ಜನರಲ್ ಅಂದರೆ ನೆನ್ಸಲ್ಲ ಈಗ ಪೂರ ಫಿಕ್ಸ್ ಬುಕ್ ಆಗಿ ಮೇಕೆ ಬರೋದು. ಓಕೆ ಆಟ ಹಿಡ್ಕೊಂಡು ನಮ್ಮ ಊರಿಗೆ ಹೋಗ್ತೇವೆ. ಈಗ ಸರಿ ಬಿಟ್ಟು ಬಂದೇವ್ರಿ. ಹೆಂಗೆ ಅನ್ಸಲತ್ತ ಇಷ್ಟು ದಿನ ಉಳ್ದಿನ ಅವ್ರು ಸರಿ ಮನ್ಸಿಗೆ ಭಾಳ ಬೇಜಾರಾಗ್ತದೆ. ಎಲ್ಲ ಪಬ್ಲಿಕ್ ನಮ್ಮ ಗುಲ್ಬರ್ಗದಾಗ ಖಾಲಿ ಐತೋಡ್ರಷ್ಟು. ನಮ್ಮ ಬಸ್ಸಿಗೆ ಬಂದೇವಿ. ಏನಾಗ್ಯದ ಟೈರ್ ಪಂಚರ್ ಆಗ್ಯದ. ಯಾಕೋ ಮಚ್ಚ ಇಟ್ ಲೇಟು. ಯಾವಾಗ ಬಂದಿದ್ಯಾ? ಆಯ್ತಪ್ಪ ಹಾಲತ್ ಖರಾಬ್ ಹೋಗ್ಯದ. ಹೆಂಗಿತ್ತು ಜರ್ನಿ? ಬ್ಯಾಗ್ ತಗೋ ಮಚ್ಚ ಇದು. ಇಲ್ಲೇ ಬಿಟ್ಟು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗಲ್ಲ ಮಜ್ಜ ಅಂತ ಇಲ್ಲೇ ಬಿಟ್ಟು ಹೋಗ. ಯಾಕೆ ಕೊಡ್ಬೇಕು ಬೇರೆ ಹಂಗೆ ಕುಂತ್ರ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಬ್ಯಾಗ್ ನಾ ಹಾಕೋತೈತೆ. ಇಲ್ಲೇ ಕೂಡ ಹಿಂಗೆ ಸೈಡಿಗೆ ಮಾಡ್ಕೊಂಡು ನಡಿ ಮಚ್ಚ. ಬರ್ತೇವೆ ಹೇಳೋದು ಹೋಗ್ಲತ್ತಾನ ಮನೆಗೆ. ಜನರಲ್ದಾಗ ಬರೋದು ಆ ಚಿಕ್ಕವಣ್ಣಿಂದ ಹಿಡ್ಕೊಂಡ್ ಬರ್ತೇನೆ ಅಂತ ಹೇಳಿದ್ರಿ. ಅಲ್ಲಿ ನನಗೆ ಟ್ರೈನ್ ಮಿಸ್ ಆಯಿತು. ಯಶವಂತಪುರ ಬಂದು ಲಾಸ್ಟ್ ಹತ್ತು ಅಂತ ಹೇಳ್ತೀನಿ. ಇಂಜನ್ ಬಿಟ್ಟು ಒಂದು ಹ್ಯಾಂಡಿಕ್ಯಾಪ್ ಇರ್ತದೆ, ಅದ್ರ ಫಸ್ಟ್ ಸೆಕೆಂಡ್ ಹತ್ತೀನಿ. ಹೆಂಗಾರ ಮಾಡೋ ಸೀಟ್ ಹಿಡಿಯೋ ಅಂತೀನಿ. ಹೋಗಿ ನಿಂತು ಬಿಟ್ಟನ ಮಗ. ಎಲ್ಲಿ ಬರ್ತದಂತ ನಾ ಬರೋ ಗಂಟೆ ವೇಟ್ ಮಾಡ್ತಾ ಇಲ್ಲ ಅವನು. ಇಲ್ಲ ನಾನು ಬರ್ತೀನಿ ಆಯ್ತು ಹೇಳ್ದಾನ. ಅವನಿಗೆ ಭೀ ಕರ್ಕೊಂಡು ಆಯ್ತು ನಡ್ದಾನೆ ಮೆಜೆಸ್ಟಿಕ್ ಹೋಗ್ತಾನಂತ. ಬಸ್ ಯಾವ ಇಲ್ಲ ಏನಿಲ್ಲ. ಏನು ಹೇಳ್ತಾನ ಇಲ್ರಿ ಏನು ಹೇಳ್ತಾನ ನಮ್ಮ ಮಾಮ ಏನು ಹೇಳ್ತಾನ, ಫೈನ್ ಕಟ್ಟಿದ್ರಿ ಕೊಡಮ್ ಫೈನ್ ಸುಮ್ಮನೆ ಫೈನ್ ಕೊಡ್ತಿ. ಜನರಲ್ ಟಿಕೆಟ್ ಅದ ರಿಸರ್ವೇಷನ್ದಾಗ ಅಂತ ಬಂದು ಹೇಳ್ತೀನಿ. ಆ ಥರ ಮಗ ಕೇಳೋದು ನಾನು. ಇಲ್ರಿ ಫೈನ್ ಕೊಡಮ್ರಿ ಅಂತ ರಿಸರ್ವೇಷನ್ ಜನರಲ್ ಫಸ್ಟ್ ಟೈಮ್ ಅವನಿಗೆ ಇದು ಜನರಲ್ದಾಗ ಬರಂಗೆ ಕಾಣತ್ತೀನಿ ಏನಂತ. ಅವನಿಗೆ ಗೊತ್ತಿಲ್ಲ ಇನ್ನೂ ಬೆಂಗಳೂರು ಜೀವನ ಹೆಂಗಂತ. ಮಗ ಊಟ ಗೀಟ ಮಾಡಿ ಆ ಕಡೆ ಈ ಕಡೆ ವಿಡಿಯೋ ಮಾಡ್ಕೊಂಡು ಓಡಾಡ್ಯಾನ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವರಡ್ಹಳ್ಳಿ ಶಾಲೆ ಮಕ್ಕಳು ನಮ್ಗೇನಪ್ಪ ಅಂತಂದರೆ ಗಿಫ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ ಬರುವಾಗ ನಮಗೇನಪ್ಪ ಅಂದರೆ ಅವರು ಒಂದು ಪ್ರೀತಿಯಿಂದ ಗಿಫ್ಟನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಅಲ್ಲಿ ಸರ್ ನಿಮ್ಮ ಮನೇಲಿ ಹೋಗ್ಬಿಟ್ಟು ಓಪನ್ ಮಾಡಿ ಅಂತ ಹೇಳಿದರು. ಇವಾಗ ನಾವೇನಪ್ಪ ಅಂದರೆ ಇವತ್ತು ರೀಚ್ ಆಗಿದ್ವಿ ಊರಿಗೆ. ಇವತ್ತು ನಾವು ಓಪನ್ ಮಾಡ್ತಾಯಿದ್ವಿ. ಇದು ಏನಪ್ಪ ಅಂದರೆ ಪಲ್ಲವಿ ಮತ್ತು ಅಕ್ಷಯ ಕೊಟ್ಟಿರ್ತಕ್ಕಂಥ ಗಿಫ್ಟು ಓಪನ್ ಮಾಡ್ತಾಯಿದ್ದೀವಿ ಇವಾಗ. ಇದು ಏನಪ್ಪ ಅಂದರೆ ಪಲ್ಲವಿ ಕೊಟ್ಟಿರ್ತಕ್ಕಂಥ ಗಿಫ್ಟು, ಇದು ಅಕ್ಷಯ ಕೊಟ್ಟಿರ್ತಕ್ಕಂಥ ಗಿಫ್ಟು. ಈ ಸಂದರ್ಭದಲ್ಲಿ ನಾವು ಗಿಫ್ಟನ್ನು ಓಪನ್ ಮಾಡ್ತಾ ಇದ್ದೀವಿ. ಬಳಿಗಳಿ ಇರಲ್ಲ ಹೇಳ್ಬೋದು ಹೇಳೋದ್ರಲ್ಲ. ಪಲ್ಲವಿ ಹಾಗೂ ಅಕ್ಷಯ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇವು 3 ಗಿಫ್ಟ್ಸ್ ಅನ್ನು ಕೊಟ್ಟಿರುವ ಅಶ್ವಿನಿ, ಅನು, ಚೈತ್ರ ಅವರು ಏನಪ್ಪ ಅಂದರೆ ಇವು ಬರುವಾಗ 3 ಗಿಫ್ಟ್ ಕೊಟ್ಟಿರ್ತಾರ ನಿಮಗೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ ಎಲ್ರಿಗೂ. ಮತ್ತೆ ಇನ್ನೊಂದೇನಪ್ಪ ಆಲ್ಮೋಸ್ಟ್ ಗಣೇಶನ ಥ್ಯಾಂಕ್ ಯು, ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಬರ್ತೇವೆ. ಇದೇನಪ್ಪ ಅಂತಂದ್ರೆ ನಾ ಪಾಂಡವರಿಗೆ ಧರ್ಮ ಮಾಡ್ಯಾರ. ಭಾವನಾ ಮತ್ತು ಚಂದನ ಅವರು ಕೂಡ ಪಂಚೆ, ಶಾಲು, ಎಲೆ ಅಡಿಕೆ ಏನಪ್ಪ ಅಂತಂದರೆ ನಮಗೂ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಅವ್ರು ಬರುವಾಗ. ಅವರಿಗೆ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹಾಗೂ ಧನ್ಯವಾದಗಳು. ಮ್ಯಾಗ 201 ರೂಪಾಯಿ ರಿವ್ಯೂ ಮಾಡ್ಯಾರಿ. ಸರ್ವರಡ್ಹಳ್ಳಿಯ ಶಾಲೆಯ ಮಕ್ಕಳು ಎಲ್ರಿಗೂ ಏನಪ್ಪ ಅಂದರೆ ನನ್ನ ವತಿಯಿಂದ ಹಾಗೂ ನನ್ನ ಸ್ನೇಹಿತ ಪಾಂಡುರಂಗ್ ಜಮಾದಾರ್ ಅವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ.
ಥ್ಯಾಂಕ್ ಯು ಸೊ ಮಚ್ ಆರ್ ಸ್ಟೂಡೆಂಟ್ಸ್. ಮಿಸ್ ಯು ನಾಗರಾಜ್ ಸರ್.